ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಅತ್ಯಂತ ಜನಪ್ರಿಯವಾದ ರಿಯಾಲಿಟಿ ಶೋ ಎಂದರೆ ಅದು ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಶೋ ಹತ್ತನೇ ಸೀಸನ್ ಎಷ್ಟೆಲ್ಲ ವಿವಾದಗಳಿಂದಾಗಿ ಫೇಮಸ್ ಆಯಿತು ಅಂತ ನಿಮಗೆಲ್ಲ ಗೊತ್ತಿರೋದು ಸ್ನೇಹಿತರೆ. ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಶೋ TRPಯಲ್ಲಿ ಹೋದ ವರ್ಷ ಕಿಂಗ್ ಮೇಕರ್ ಆಗಿ ಅದರ ಇತಿಹಾಸವನ್ನು ಬರೆದಿದೆ. ಅದರ ಜೊತೆಗೆ ಬಿಗ್ ಬಾಸ್ ಶೋ ಈ ಅಕ್ಟೋಬರ್ನ 3ನೇ ವಾರ ಶುರುವಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತಿದೆ ಸ್ನೇಹಿತರೆ. ಮತ್ತು ಕಿರುತೆರೆಯಲ್ಲಿ ಸಂಚಲನವನ್ನು ಸೃಷ್ಟಿಸುವುದಕ್ಕೆ ಈ ಶೋ ಬರುತ್ತಿದೆ. ಆದರೆ ನಿರೂಪಣೆಯಲ್ಲಿ ಏನಾದರೂ ಬದಲಾವಣೆಯಾಗಿದೆಯಾ ಎಂಬ ಪ್ರಶ್ನೆಗೆ ಕಲರ್ಸ್ ಕನ್ನಡ ಚಾನಲ್ ಯಾವುದನ್ನು ಸರಿಯಾಗಿ ಉತ್ತರಿಸಿಲ್ಲ. ಸೀಸನ್ 1ರಿಂದ 10ನೇ ಸೀಸನ್ನವರೆಗೆ ನಮ್ಮ ಕಿಚ್ಚ ಸುದೀಪ್ ರವರು ನಡೆಸಿಕೊಂಡು ಬಂದಿದ್ದು ತುಂಬ ಸಕ್ಸಸ್ ಆಗಿದ್ದುಂಟು. ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರಲ್ಲಿ ನಿರೂಪಣೆಯಲ್ಲಿ ಸುದೀಪ್ ಸರ್ ಬದಲಾಗುತ್ತಾರಾ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಆ ಜಾಗಕ್ಕೆ ಯಾರು ಬರುತ್ತಾರೆ ಎಂಬ ಪ್ರಶ್ನೆಗೆ ರಿಷಬ್ ಶೆಟ್ಟಿ ಅವರು ಬಿಗ್ ಬಾಸ್ನ ಶೋ ನಿರೂಪಣೆ ಮಾಡಲಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತಿದೆ ಸ್ನೇಹಿತರೆ. ಹಾಗೆಯೇ ಈ ವಿಚಾರದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯು ಯಾವುದೇ ರೀತಿಯ ಉತ್ತರವನ್ನು ನೀಡುತ್ತಿಲ್ಲ. ಆದರೆ ಈ ವಿಚಾರವಾಗಿ ಸುದೀಪ್ ಅವರು ಕೂಡ ಈ ವಿಚಾರ ಬಗ್ಗೆ ಮಾತನಾಡುತ್ತಿಲ್ಲ. ಹಾಗೆ ಸುದೀಪ್ ಸರ್ ಅವರ ನಿರೂಪಣೆಯಲ್ಲಿ ಏನಾದರೂ ಬದಲಾವಣೆಯಾದರೆ ನಿಮ್ಮ ಬಿಗ್ ಬಾಸ್ ಶೋವನ್ನು ಕೂಡ ನಾವು ನೋಡುವುದಿಲ್ಲ ಎಂಬ ಹೇಳಿಕೆಗಳು ಸುದೀಪ್ ಅವರ ಅಭಿಮಾನಿಗಳಿಂದ ಬರುತ್ತಿರುವುದುಂಟು. ಹಾಗೆ ಬಿಗ್ ಬಾಸ್ ಶೋಯಿಂದ ಕಿಚ್ಚ ನಿರೂಪಣೆಯಿಂದ ಹಿಂದೆ ಸರಿದರೆ ಆ ಶೋಗೆ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು ಸ್ನೇಹಿತರೆ ಎಂಬುದು ವೀಕ್ಷಕರ ಅಭಿಪ್ರಾಯವಾಗಿದೆ. ಸುದೀಪ್ ಸರ್ ಅಭಿಮಾನಿಗಳಂತೂ ಸಾಮಾಜಿಕ ಜಾಲದಲ್ಲಿ ಒಂದೆಜ್ಜೆ ಮುಂದೆ ಉಂಟು. ಅವರು ಸುದೀಪ್ ಸರ್ ಬದಲಾದರೆ ನಾವು ಶೋ ನೋಡುವುದಿಲ್ಲ ಎನ್ನುತ್ತಿದ್ದಾರೆ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.